ನನಗೆ ಅದ್ಯಾವುದೇ ಡೀಟೇಲ್ ಏನೂ ಗೊತ್ತಿಲ್ಲ. ನಿನ್ನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕುರುಬರು ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಅನ್ನೋಂಥ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ ನಾನು, ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ BJP ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೇನು ಡೀಟೇಲ್ ಗೊತ್ತಿಲ್ಲ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM-ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗಲಿ ನಾನು. ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು ಹಿರಿಯರ ಹತ್ರ ಅಂತ ಅಂದ್ಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು BJP ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಬಂದಿತ್ತು. ಈಗಿನ ಸಿದ್ದರಾಮಯ್ಯನವ್ರ ಸಚಿವ ಸಂಪುಟದಲ್ಲಿರೋರನ್ನೇ ಕರೆದರು, ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದರು, ಹಿಂದುತ್ವ ನನ್ನ ಉಸಿರು. ನಾನು ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ದಕ್ಕೋಸ್ಕರನೇ, ಹಿಂದುತ್ವಕ್ಕೋಸ್ಕರ ನಾನು ಸೇರಿದ್ದು. ನನ್ನ ಸತ್ರೂ ಕೂಡ BJP ಬಿಟ್ಟು ಹೋಗಲ್ಲ, ಅದು ಹಿಂದುತ್ವನೇ. ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋಂಥ ಪ್ರಶ್ನೆ ಉದ್ಭವ ಆಗಲ್ಲ. ಗೊತ್ತಿಲ್ಲ ನನಗೆ. KN ರಾಜಣ್ಣ ಹೇಳಿರೋಂಥ ಅದಕ್ಕೆ ನಾನೇ ಉತ್ತರ ಕೊಡಲಿ. KN ರಾಜಣ್ಣಗೆ ಕೇಳಿ, ನನಗೇನು ಸಂಬಂಧ ಇಲ್ಲ. ರಾಷ್ಟ್ರೀಯ ನಾಯಕರು ಈಶ್ವರಪ್ಪ ಅವರ ಜೊತೆಗೆ ಮಾತನಾಡಿದ್ರೆ ಈಶ್ವರಪ್ಪ ಅವರು ಮತ್ತೆ ಹೇಳಿದ್ನಲ್ರಿ, BJP ಬಿಟ್ಟು ಬೇರೆ ಯಾವ ಪಾರ್ಟಿಗೆ ಹೋಗಲ್ಲ, BJP ಹೋಗ್ತೇನೆ. ಹೆಂಗಿದೆ ಗೊತ್ತಿಲ್ಲ, ಅವರು ಕಲಿಯದ ನಿರೀಕ್ಷೆ ನೀವೇ ಇಲ್ಲ, ಅವರು ಬರ್ತಾರ ನಿರೀಕ್ಷೆ ಅವರಿದ್ದಾರೆ. ಈ ಮಧ್ಯೆ ಏನೋ ಒಂದು ಆಗುತ್ತೆ, ಕನ್ಫ್ಯೂಷನ್ ಆಗೋಲ್ಲ. ಯಾರಾದ್ರೂ ನೀವು ಹೋಗಿ ನಡೀತೀರಿ ಅಂತೇಳಿ ಅವ್ರು ಕರೆಯೋಕ್ಕೆ ನೀವು ಹೋಗೋಕ್ಕೆ ಅದು ಯಾರೋ ಕೊಂಡಿ ಆಗಬೇಕಲ್ಲ ಅಂತ. ನೋಡಿ ಅವರೇ, ಭಾರತೀಯ ಜನತಾ ಪಾರ್ಟಿ ಇವತ್ತು ನೆನೆ ಪಕ್ಷ ಅಲ್ಲ. ಅನೇಕರು ಹೇಳ್ಬಿಟ್ರು, ನೀವು ಯಡಿಯೂರಪ್ಪನವರು, ಅನಂತಕುಮಾರು, ನೀವೆಲ್ಲ ಸೇರಿ ಪಾರ್ಟಿ ಕಟ್ಟಿದ ಪಾರ್ಟಿ ಇದು, ಇದಕ್ಕೆ ನೀವು ಬಿಟ್ಟು ಹೋಗ್ಕೂಡ್ದು ಈ ಮಾತು ಹೇಳ್ತಾ ಇದ್ದಾರೆ. ಬರಲೇಬೇಕು ಅಂತ ಹೇಳ್ತಿದ್ದಾರೆ. ನಾವು 3 ಜನ ಅಲ್ಲ, ಅದಕ್ಕಿಂತ ಮುಂಚೆ ರಕ್ತವನ್ನು ಬೆರೂಪದಲ್ಲಿ ಸುರಿಸಿ ತಪಸ್ಸು ಮಾಡಿ ಪಕ್ಷ ಕಟ್ಟಿದ್ದಾರೆ. ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಕ್ಕೆ ನಮ್ಮ ಹತ್ರ ಜನ ಇರಲಿಲ್ಲ, ಕಾರ್ಪೊರೇಷನ್ ಸೀಟಿಗೂ ನಿಲ್ಲಕ್ಕೆ ಇರಲಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಮಾಡಬೇಕು ಅಂತ ನಗರಸಭೆ ಪ್ರಯತ್ನ ಮಾಡಿದ್ರೆ ನಮ್ಮ ಹತ್ರ ಜನ ಇರಲಿಲ್ಲ. ಅವರು DH ಶಂಕರಮೂರ್ತಿಯವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಸಿನಿಮಾ ಬಂದಿದ್ದರು. ಅವರೆಲ್ಲ ದೊಡ್ಡವರೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ನಗರಸಭೆ ಸ್ಪರ್ಧೆ ಮಾಡಿದ್ರು ಅವರು. ಅದಾದಮೇಲೆ MLA ಎಲೆಕ್ಷನ್ ಬಂತು. MLA ಸ್ಪರ್ಧೆ ಮಾಡೋಕ್ಕೂ ನಮ್ಮ ಹತ್ರ ಜನ ಇರಲಿಲ್ಲ. ಅದೇ ಶಂಕರಮೂರ್ತಿ ನಿಲ್ಲಿಸಿದ್ದು, ಅಲ್ಲೂ ಸೋತರು. MP ಎಲೆಕ್ಷನ್ ಬಂತು, ಅಲ್ಲೂ ಜನ ಇರಲಿಲ್ಲ, MP-ಗೂ ನಿಂತರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಕಾಲದಲ್ಲಿ BJPಗೆ ಅಭ್ಯರ್ಥಿಗಳಾಗಕ್ಕೆ ಜನ ಇರಲಿಲ್ಲ. ಆದರೆ ಈ ವಿಚಾರ ಸಿದ್ಧಾಂತವನ್ನು ಒಪ್ಪಿ ಶಂಕರಮೂರ್ತಿ ಅಂತವರು ರಾಜ್ಯದಲ್ಲಿ, ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರ ಪ್ರಯತ್ನದಿಂದ ಆ ಉದ್ದೇಶ ಏನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೋ ಇಂಥ ಕಾರ್ಯಕರ್ತರು ಇದ್ದಾರೆ, ಹಿತೈಷಿಗಳಿದ್ದಾರೆ. ಹಾಗಾಗಿ ಆ ಸಿದ್ಧಾಂತವನ್ನು ಒಪ್ಪಿ ದೇಶದ ಪ್ರಧಾನಮಂತ್ರಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿತ್ತು. ಈ ಸಂಘಟನೆ ಬೆಳೆದು 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 ಈ ರೂಪಕ್ಕೆ ಬಂದಿದೆ. ಯಾರ ಕರಿಬೇಕು, ಯಾರ ಕರಿಬಾರ್ದು ಇದೆಲ್ಲ ಇದು ಚರ್ಚೆ ಆಗುತ್ತೆ. ನನಗೆ ವಿಶ್ವಾಸ ಇದೆ, ಚರ್ಚೆ ಆಗೇ ಆಗುತ್ತೆ. ಹಿರಿಯರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿ ತೀರ್ಮಾನ ಆಗುತ್ತೆ.